ಈಗ ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿದ್ದವನು. ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಈಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಈಗ ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡಿದ್ರೆ ಎಲ್ಲಿ? ನಾನೊಂದು ಸರಿ ಹೇಳಿದ್ದೆ, ಈ ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾನೆ. ಎಲ್ಲಾದರೂ ಉಂಟೇನ್ರಿ? ಮಹಾರಾಜರಲ್ಲಿ ಇವ ಯಾರ್ರಿ ಕತೆ? ಛೇ. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PMಗಳಿರ್ತಾರೆ. HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಂಗೆ ಥರ ಹುಚ್ಚು ಮುಂಡೆವು ಪೆದ್ ಮುಂಡೆವ್ರ ಥರ ಮಾತಾಡ್ತವೆ. ಇವತ್ತೇನಾಗಿದೆ, ರಾಜ್ಯದ ದುರಾದೃಷ್ಟ ಇವೆಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ, ಅದು ಸರ್ಕಾರವಾಗಿ ಉಳಿಯಲ್ಲ. ಸರ್ಕಾರವಾಗಿ ಯಾರು ಗಂಭೀರವಾಗಿ ತಗೊಳ್ಳಲ್ಲ. ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ, ಮಾನ, ಮರ್ಯಾದೆ ಅನ್ನೋದು ಹೊಟ್ಟೋಗುತ್ತೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಈಗ ಆಡಳಿತದ ಬಗ್ಗೆ ತಮಗೆ ಇಲ್ಲ, ರಾಜ್ಯದ ನನಗೆ ಒಬ್ಬನಿಗಲ್ಲ, ಅದು ಇಡೀ ರಾಜ್ಯದ ಜನರು ಇವತ್ತು ಈ ಸರ್ಕಾರದ ಆಡಳಿತದ ಬಗ್ಗೆ ಕಾರ್ಯಕ್ರಮಗಳು, ಎಂತೆಂಥ ಕಾರ್ಯಕ್ರಮಗಳು. ನಾವು ಈ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟರು, ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡುವಂಥ. ಇಲ್ಲಿ ಒಂದೊಂದು ತಾಲೂಕಿಗೆ ಸರ್ಕಾರಿ ಹೈಸ್ಕೂಲು 1-2 ಇತ್ತು, ಆದರೆ 10 ಮಾಡಿತು. ಇವತ್ತು ನೀವು ಬನ್ನಿ ನಮ್ಮ ಮೈಸೂರು ಕಡೆಗೆ, ನೀವು ಪೊಲೀಸವರು ಯಾವ ಊರಿನ, ನಾನು ರೀ ಗುಲ್ಬರ್ಗ ರೀ, ನಾನು ರೀ ರಾಯಚೂರು ರೀ ಅಂತಾನೆ. ಅಂದರೆ ಅವನಿಗೆ ಆ ಶಕ್ತಿ ನಾವು ಅವತ್ತು ಕೊಟ್ಟು, ಇಲ್ಲಿ ಅಕ್ಷರದ ಶಕ್ತಿನ ಇಲ್ಲಿ ಕೊಟ್ಟು ಹೋಗ್ಬಿಟ್ಟು. ಆರೋಗ್ಯ ಯಶಸ್ವಿನಿ ಮಾಡಿದೆ, ಕೋಆಪರೇಟಿವ್ ಮಿನಿಸ್ಟರ್. ಪುಣ್ಯಾತ್ಮ ಸಿದ್ದರಾಮಯ್ಯ CM ಆದಮೇಲೆ ನಿಲ್ಲಿಸ್ತಾ ಇದ್ದ. ಇದೇನೆ ಇವರು ಬಡವರಿಗೆ ಮಾಡೋ ಕೆಲಸಗಳು. ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ, ಯಾವ ರಾಜ್ಯದಲ್ಲಿ ಅಕ್ಷರ ಮತ್ತು ಆರೋಗ್ಯ, ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಗಮನ ಕೊಡದೆ ಹೋದರೆ ಅದು ಸರ್ಕಾರವೂ ಆಗಲ್ಲ, ರಾಜ್ಯವೂ ಆಗಲ್ಲ. ಅಕ್ಷರ ಆರೋಗ್ಯ ಎರಡಿದ್ದರೆ ಅನ್ನ ಹುಟ್ಟುತ್ತೆ, ಅದ್ರ ಪಾಡುತ್ತೆ, ಅನ್ನ ಹುಟ್ಟುತ್ತೆ. ಎರಡೂ ಇಲ್ಲ ಈ ರಾಜ್ಯದಲ್ಲಿ, ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಮತ್ತು ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿದ ಸುಳ್ಳಿನೇ ಪ್ರತಿಧ್ವನಿಸ್ತದೆ, ಯಾಗಲಿ ಮಂತ್ರಿಗಳ ಹತ್ರ ಪ್ರತಿಧ್ವನಿಸ್ತದೆ. ಸರಿ ಥೋತು. ಇಂಥ ಅಯೋಗ್ಯ ಮಂತ್ರಿಗಳು, ಇಂಥ ಅಯೋಗ್ಯ ಸರ್ಕಾರನ ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ.